ದಾಖಲೆ ತಗೊಂಡು ಊರಲ್ಲಿ ರಿವೆರಿಫೈ ಮಾಡಿ. ಬೇಕಾದ್ರೆ ಎಲ್ಲರಿಗೂ ಕಳ್ಸಿಕೊಡ್ತೀವಿ. ಬೇಕಾದ್ರೆ ಎಲ್ಲರಿಗೂ ಏನೇನ್ ದಾಖಲೆ ಯಾರು ಬೇಕು ಅಂತ ಕೇಳ್ತಾರೆ. ನಮ್ಮ ತಂಗಡಿಯವರ ಆಫೀಸ್ಗೆ ಕೇಳಿದ್ರೆ ಎಲ್ಲರಿಗೂ ತಲುಪಿಸುವಂತ ಬೇಕಾದ್ರೆ ವ್ಯವಸ್ಥೆ ಮಾಡ್ತೀವಿ. ಹಿಂದೆ ಏನಿತ್ತು ಸೆಟ್ರೇಟ್ ಮಾಡ್ತೀವಿ. ಸೋನಿಯಾ ಗಾಂಧಿ ಅವ್ರನ್ನ ಖುಷಿ ಪಡಿಸೋದಕ್ಕೆ, ಹೈಕಮಾಂಡ್ ಮಟ್ಟದ ನಾಯಕರನ್ನು ಖುಷಿ ಪಡಿಸೋದಕ್ಕೆ ಕ್ರಿಶ್ಚಿಯನ್ ಪದವನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ಆರ್ ಅಶೋಕರು ಅಪೋಸಿಷನ್ ಲೀಡರ್ ಅವ್ರ ಸಮಾಧಾನಕ್ಕೆ ಅವ್ರ ಪಾರ್ಟಿ ಲೀಡರ್ಗಳು ಮೆಸೇಜ್ ಮಾಡ್ತಾರೆ. ಸರ್, ನಾಳೆಯಿಂದ GST ಜಾರಿಗೆ ಬರ್ತಾ ಇದೆ. ಅದನ್ನ ರಾಜ್ಯ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು ಹಣ ಕಡಿಮೆ ಸಿಗ್ತಾ ಇದೆ ಅದನ್ನ ಕೇಂದ್ರ ಸರ್ಕಾರ ತುಂಬಬೇಕು ಗೊತ್ತಾಗ. ಯಾಕೆಂದ್ರೆ ನಾವು ಯಾರೇ ಆ ಹಣದ ಇಷ್ಟು ಬರ್ತದೆ ಅಂತ ಹೇಳಿ ಅನೇಕ ಯೋಜನೆಗಳನ್ನು ತೆಗೆದುಕೊಂಡಿದ್ದೇವೆ. ಸುಮಾರು 1.5 ಲಕ್ಷ ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕೆಲಸಗಳನ್ನ ಈಗಾಗಲೇ ಕಾಮಗಾರಿಗಳನ್ನ ವಿವಿಧ ಇಲಾಖೆಗಳಲ್ಲಿ ತೆಗೆದುಕೊಂಡಿದ್ದೇವೆ. ಯಾವುದಕ್ಕೂ ಅನ್ಯಾಯ ಆಗಬಾರ್ದು. ಅದಕ್ಕೆ ಕೇಂದ್ರ ಸರ್ಕಾರನೇ ಅದನ್ನ ತುಂಬಬೇಕು ಅಂತ ಹೇಳಿ ಸರ್, ನಿನ್ನೆ ನೀವು ಸಭೆಯಲ್ಲಿ ಭಾಗವಹಿಸಿದ್ರಿ, ಒಕ್ಕಲಿಗ ಸಮುದಾಯ ಸಭೆಯಲ್ಲಿ. ಅಭಿಪ್ರಾಯ ಭಿನ್ನವಾಗಿದೆ ಅನ್ನುವಂಥದ್ದು ಹೆಂಗೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಯಾರೆಲ್ಲಿ ಏನ್ ಮಾತಾಡಿದ್ರು ಗೊತ್ತಿಲ್ಲ. ನನ್ನ ಹತ್ರ ಯಾರು ಏನು ಮಾತಾಡಿಲ್ಲ. ಅವ್ರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ನಾವೆಲ್ಲರಿಗೂ ನ್ಯಾಯನ ಒದಗಿಸ್ಕೊಡ್ಬೇಕು. ನೀವು ಜಾಗೃತರಾಗಿ ನಿಮ್ ಸಮಾಜಕ್ಕೆ ಎಚ್ಚರಿಕೆ ವಹಿಸಿ. ನಾನು ನಮ್ಮ ಸಮಾಜದ ಸಭೆಗೂ ನಾನು ಹೋಗಿದ್ದೆ. ನಾನಲ್ಲಿ ಬರೀ ನೀವು ಒಕ್ಕಲರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ, ಎಲ್ಲಾ ಸಮಾಜದವ್ರು ಕೂಡ ಒಟ್ಟಿಗೆ ತೆಗೆದುಕೊಂಡಾಗಿ ಎಲ್ಲರೂ ಕೂಡ ತಿಳಿಸ್ಲಿ. ಈಗ ಬಾಲಗಂಗಾಧರ ಸ್ವಾಮೀಜಿಯವರು ಎಲ್ಲಾ ಸಮಾಜದ ಮಠಾಧಿಪತಿಗಳನ್ನ ಸೃಷ್ಟಿ ಮಾಡಿದ್ರು. ಹಂಗೆ ನಾವು ಕೂಡ ಹಿಂದುಳಿದಂತವ್ರಿಗೆ ಎಲ್ಲರೂ ಕೂಡ ರಕ್ಷಣೆಯಾಗಿ ನಾವು ನಿಂತ್ಕೊಳ್ಬೇಕು ಅಂತ ಹೇಳಿದ್ವಿ. ಅಲ್ಲ, ಬರೀ 15 ದಿನದಲ್ಲಿ 6.7 ಕೋಟಿ ಸಮೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಮುಂದಕ್ಕೆ ಹಾಕಿ ಹೇಳ್ತಾ ಇದಾರೆ. ನೋಡೋಣ, ಸ್ಕೂಲ್ ರಜಾ ಇದೆ. ಆ ಸ್ಕೂಲ್ ರಜಾದಲ್ಲಿ ದಸರಾ ಎಲೆಕ್ಷನ್ ನೋಡೋಣ. ಅದನ್ನ ನಮ್ಮ ಕಮಿಷನ್ ಅವರು ಟೀಚರ್ಗಳದ್ದು ಆಕ್ಷೇಪ ಇದೆ ಸರ್. ದಸರಾ ಹಾಲಿಡೇಸ್ ನಮ್ಮನ್ನ ಅವರು ಆ ತರದೊಂದು ನನಗೆ ಯಾರು ಇದುವರೆಗೂ ನಮ್ಮ ಸರ್ಕಾರದ ಮಟ್ಟಕ್ಕೆ ಏನು ಬಂದಿಲ್ಲ. ನಿಮ್ಗೇನಾದ್ರು ಬರ್ಕೊಟ್ಟಿದಾರ ಟೀಚರ್ಸ್? ಅಲ್ಲ, ಅಸಮಾಧಾನ ತೋಡ್ಕೊಳ್ಳೋ ಅದು ನಿಮ್ಮ ಅಭಿಪ್ರಾಯ ಅಷ್ಟೇ. ಸರ್, ಬೆಂಗಳೂರಲ್ಲಿ ಗುಂಡಿಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ನೋಡಪ್ಪ, ಗುಂಡಿಗಳು 25 ವರ್ಷದ ಗುಂಡಿಗಳು ಇದ್ದೇ ಇದೆ. ಸರ್ಕಾರದವ್ರು ಮುಚ್ಚನೆ ಇದ್ದಾರೆ. ನಾವು ಈಗ ಸ್ಪೆಷಲ್ ಡ್ರೈವ್ ತೆಗೆದುಕೊಂಡಿದ್ದೀವಿ. ಮಳೆ ಜಾಸ್ತಿ ಆಗಿದೆ, ಸ್ಪೆಷಲ್ ಡ್ರೈವ್ ತೆಗೆದುಕೊಂಡಿದ್ದೀವಿ. ಚೀಫ್ ಮಿನಿಸ್ಟರ್ ಕೂಡ 750 ಕೋಟಿ ರೂಪಾಯಿ ನಾನು ಎಕ್ಸ್ಟ್ರಾ ಕೊಡ್ತೀನಿ ಅಂತ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಮಾಡು ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಪ್ಲಾನ್ ಆಫ್ ಆಕ್ಷನ್ ತಂದೆ. ನಾನು 4 ದಿನ ಮುಂಚಿತವಾಗಿ ಒಂದು ಮೀಟಿಂಗು ಮಾಡಿ ನಾನು ನೀವು ರೈಟಿಂಗ್ ಅಲ್ಲಿ ಬರ್ಕೊಡಿ ಅಂತ ಹೇಳಿದೆ. ಸೊ ನಿನ್ನೆ ರೈಟಿಂಗ್ ಅಲ್ಲಿ ಬರ್ಕೊಟ್ಟು ಡೆಡ್ ಲೈನ್, ನಾನು ಮಾತಾಡ್ಬೇಕಾದ್ರೆ ಡೆಡ್ ಲೈನ್ ಬೇಕು ಅಂತ 31ನೇ ತಾರೀಕು ಅಕ್ಟೋಬರ್ಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಎಷ್ಟು ಗುಂಡಿಗಳನ್ನ ನಾವು ಪೊಲೀಸವ್ರಿಗೂ ಹಿಡಿದೀವಿ. ನಿಮ್ ಟ್ರಾಫಿಕ್ ಅವರು ಎಲ್ಲೆಲ್ಲಿ ಗುಂಡಿಗಳು ನೋಡ್ತೀರ ನೀವು ಬರ್ಕೊಡಿ ಅಂತ ಹೇಳಿ ಪಬ್ಲಿಕ್ಗೆ ಒಂದು ವಾಟ್ಸ್ಆಪ್ ಇದನ್ನ ಹಾಕಿದ್ವಿ. ನಾವು ಆನ್ಲೈನ್ ಆಪ್ ಹಾಕಿದ್ವಿ. ನೀವು ಯಾರು ಗುಂಡಿಗಳು ನಿಮ್ಮ ಜಾಗ ನೋಡ್ಬಿಟ್ಟು ನೀವು ಹಾಕಿರ್ತೀವಿ. ಸಾರ್ವಜನಿಕ ಕೇಳ್ತಾ ಇದ್ವಿ, ನಮ್ ಇಂಜಿನಿಯರ್ ಹೇಳ್ತಾ ಇದ್ವಿ, ಎಲ್ಲರಿಗೂ ಹೇಳ್ತಾ ಇದ್ವಿ. ಯಾರು ಬೇಕಾದ್ರೂ ಕೊಡ್ಬೋದು. ಕೊಟ್ಬಿಟ್ಟು ನಾವು ಅದನ್ನ ಮುಗಿಸುವಂತ ಕೆಲಸ ಮಾಡ್ತೀವಿ. ಈಗ ಬನ್ನಿ, ನಾನು ಡೆಲ್ಲಿ ಮನೆ ನೋಡಿದ್ದೇವೆ. 100 ಮೀಟರ್ಗೆ ಈಗ 25 ಕೋಟಿ ಇದೆ. ಡೆಲ್ಲಿಲಿ ಸದ್ಯದ ನೀವು ಬನ್ನಿ, ನಾನು ತೋರಿಸ್ತೀನಿ. ಡೆಲ್ಲಿಲೂ ಇದೆ, ಎಲ್ಲರಲ್ಲೂ ಇದೆ. ಆದ್ರೆ ಬೆಂಗಳೂರು ಜಾಸ್ತಿ ನ್ಯೂಸ್ ಆಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.